2024 ಟಿ20 ವಿಶ್ವಕಪ್ನ ಫೈನಲ್ನಲ್ಲಿ ಸೌತ್ ಆಫ್ರಿಕಾವನ್ನ ಮಣಿಸಿದ್ದ ಟೀಂ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. 17 ವರ್ಷಗಳ ನಂತರ ಟಿ20 ವಿಶ್ವಕಪ್ ಎತ್ತಿ ಹಿಡಿದಿತ್ತು. ಈ ಪಂದ್ಯದಲ್ಲಿ ಎಲ್ಲರ ಮನಗೆದ್ದಿದ್ದ ಸೂರ್ಯಕುಮಾರ್ ಹಿಡಿದ ಆ ಅದ್ಭುತ ಕ್ಯಾಚ್ ಹಾಗೂ ಟೀಂ ಇಂಡಿಯಾ ಬೌಲರ್ಗಳ ಸಂಘಟಿತ ದಾಳಿ. ಆದರೆ ಸೌತ್ ಆಫ್ರಿಕಾದ ಗೆಲುವಿನ ಮೊಮೆಂಟಮ್ ಬದಲಿಸಿದ್ದು ಇವರಲ್ಲ, ರಿಷಬ್ ಪಂತ್. ಹೌದು, ಪಂದ್ಯದಲ್ಲಿ ಟಾರ್ಗೆಟ್ ಬೆನ್ನತ್ತಿದ್ದ ಸೌತ್ ಆಫ್ರಿಕಾ 30 ಎಸೆತಗಳಲ್ಲಿ 30 ರನ್ ಗಳಿಸಬೇಕಿತ್ತು. ಈ ವೇಳೆ ಕ್ರೀಸ್ನಲ್ಲಿದ್ದ ಕ್ಲಾಸೆನ್ ಹಾಗೂ ಮಿಲ್ಲರ್ ಸುಲಭವಾಗಿ ಪಂದ್ಯ ಮುಗಿಸೋ ಲೆಕ್ಕಾಚಾರದಲ್ಲಿದ್ರು. ಈ ವೇಳೆ ಟೀಂ ಇಂಡಿಯಾ ಗೆಲ್ಲುವ ಭರವಸೆ ಕಳೆದುಕೊಂಡಿತ್ತು. ಇಂಥ ಕ್ಲಿಷ್ಟಕರ ಸಮಯದಲ್ಲಿ ಫೀಲ್ಡಿಂಗ್ ಸೆಟ್ ಮಾಡೋಕೆ ಹಾಗೂ ಗೇಮ್ ಪ್ಲಾನ್ ಮಾಡೋಕೆ ಹೆಚ್ಚುವರಿ ಸಮಯದ ಅವಶ್ಯಕತೆ ಇತ್ತು. ಇಂಥ ಸಮಯದಲ್ಲಿ ರಿಷಬ್ ಪಂತ್ ಬುದ್ಧಿವಂತಿಕೆಯಿಂದ ವಿರಾಮ ಸಿಗುವಂತೆ ಆಯಿತು. ಮೊಣಕಾಲಿನ ಗಾಯವೆಂದು ಮೈದಾನದಲ್ಲಿ ಕುಳಿತು ಬಿಟ್ರು. ಇದರಿಂದ ಟೀಂ ಇಂಡಿಯಾಗೆ 4 ನಿಮಿಷ ಹೆಚ್ಚುವರಿ ಸಮಯ ಸಿಕ್ತು. ಈ ವೇಳೆ ಫಿಸಿಯೋ ಪಂತ್ ಇಂಜುರಿ ವಿಚಾರಿಸ್ತಾ ಇದ್ರೆ, ಇತ್ತ ರೋಹಿತ್ ಫೀಲ್ಡಿಂಗ್ ಸೆಟ್ ಮಾಡುತ್ತಾ ಗೇಮ್ ಪ್ಲಾನ್ ನಲ್ಲಿ ತಲ್ಲೀನರಾಗಿದ್ರು. ಇದು ಸೌತ್ ಆಫ್ರಿಕಾದ ವಿನ್ನಿಂಗ್ ಮೂಮೆಂಟ್ ಬ್ರೇಕ್ ಮಾಡ್ತು. ಕ್ರೀಸ್ ನಲ್ಲಿದ್ದ ಕ್ಲಾಸೆನ್ ನಂತರದ ಬಾಲ್ ನಲ್ಲಿ ಔಟ್ ಆದ್ರೂ ಇದು ಸೌತ್ ಆಫ್ರಿಕಾ ಮೇಲೆ ಒತ್ತಡ ಹೇರಿತ್ತು. ಅಷ್ಟೇ ಅಲ್ಲ, ಟೀಂ ಇಂಡಿಯಾವನ್ನ ಗೆಲುವಿನ ಕಡೆಗೆ ಹೆಜ್ಜೆ ಹಾಕುವಂತೆ ಮಾಡ್ತು. ಈ ವಿಚಾರವನ್ನ ಸ್ವತಃ ರೋಹಿತ್ ಹೇಳ್ಕೊಂಡಿದ್ದಾರೆ. ಇದೇ ವೇಳೆ ಇನ್ನೂ ಹಲವು ಕಾರಣಗಳಿವೆ ಎಂಬುದನ್ನು ತಿಳಿಸಿದ್ದಾರೆ.